ಸೇನಾಧಿಕಾರಿ ಮಹಾಜಯ ಬುದ್ಧಬಲ ಸೌರ್ಯದ ಮೇಲೆ ಯುವರ ಮಗೆ ಸಮಾನ ನೋಡಿಕಟ ಭರತ ಶಿವ ಬೇದರೆಯೋ ಅದು ಸೇನಾಧಿಕಾರಿ ಮಹಾಪ್ರಭು ಬುದ್ಧಬಲ ಸೌರ್ಯದ ಮೇಲೆ ಯುವರ ಮಗೆ ಸಮಾನ ನೋಡಿಕಟ ಭರತ ಶಿವ ಬೇದರೆಯೋ ಕಡನೆ ಬಲ್ಲು ಅಡುಗಿಸಿಕೊಳ್ಳಲು ಕಡನೆ ಬಲ್ಲು ನಡುಗಿಸಿಕೊಳ್ಳಲು ಎಡಗು ಮಾಡಿದು ಮಾಡಿಕೊಡು ಹೆಣ್ಣು ಧರೆಯ ಎಡಗು ಮಾಡಿದು ಮಾಡಿಕೊಡು ಹೆಣ್ಣು ಧರೆಯ ಫಲವಂ ಕುಲವಂ ಫಲವಂ ಎರವೆ ಫಲವಂ ಕುಲವಂ ಫಲವಂ ಎರವೆ ಬುಧಬಲ ಸೌರ್ಯದ ಮೇಲೆ ಯುವರ ಬಗ್ಗೆ ಸಮಾನ ನೋಡಿಕಟ ಭರತ ಶಿವ ಅದು ಸೇನಾಧಿಕಾರಿ ಪರಮ ಪುರುಷನೇ ಹೊರೆಯ ದೇವನೇ ಪರಮ ಪುರುಷನೇ ಹೊರೆಯ ದೇವನೇ ರಮಣ ಕರುಣಾದಿಂದ ರಮಣ ಕರುಣಾದಿಂದ ಹಲ್ಮರುಪಿಗಳ ಪರಮರ ಹೆಜ್ಜೆ ಹಲ್ಮರುಪಿಗಳ ಪರಮರ ಹೆಜ್ಜೆ ಬುಧಬಲ ಸೌರ್ಯದ ಮೇಲೆ ಯುವನ ಬಗ್ಗೆ ಸಮಾನ ನೋಡಿಕಟ ಭರತ ಶಿವ ಬೇದರೆಯೋ ಆದ್ರೆ ಮಹಾಪ್ರಭು ಈ ನಮ್ಮ ಧರ್ಮಿಷ್ಠರಾಜದಲ್ಲಿ ಮಳೆ ಬೆಳೆಗಳಿಂದ ಪ್ರಜೆಗಳನ್ನು ಸೌಖ್ಯವಾಗಿರುವರೆ ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಅಥವಾ ಮಿತಿಮೀರಿರುವರು ಆ ವಿಚಾರವು ಸಾಂಗವಾಗಿ ತಿಳಿಸುವರು ಒಪ್ಪಳ ರಾಜೇಂದ್ರ ಲಾಲಿ ಸಹಿ ಪ್ರಭು ಕಾಲ ವಿನಂತಿ ಕೋದ ಲಾಲಿ ಸಹಿ ಪ್ರಭು ರಾಜೇಂದ್ರ ಬಲೆ ಬಲೆ ಮಂತ್ರಿ ಸೇನಾಧಿಕಾರಿ ಲಾಲಿ ಸಹಿ ಪ್ರಭು ಕಾಲ ವಿನಂತಿ ಕೋದ ಲಾಲಿ ಸಹಿ ಪ್ರಭು ಕಾಲ ಕಾಲ ಧೋಳ ಮಳೆ ವೇಳೆಯಿಂದ ರಾಜೇಂದ್ರ ಬಲ ಬಲ ಬಂದೆ ಕಾಲ ಕಾಲ ಧೋಳ ಮಳೆ ವೇಳೆಯಿಂದ ಇಳೆಯಳೆಲ್ಲ ಪ್ರಜೆಗಳು ಇಳೆಯಳೆಲ್ಲ ಪ್ರಜೆಗಳು ಸೌಖ್ಯದಿಂಬಾಳ್ವಾರ ಲಾಲಿ ಸೈ ಪ್ರಭು ಕಾಲವಿಲ್ತಿ ಕೋದ ಲಾಲಿ ಸೈ ಪ್ರಭು ರಾಜೇಂದ್ರ ಬಲ ಬಲ ಬಂದ್ರಲ್ಲ ಸುತ್ತಲಿರು ದೇಹ ಶತ್ರು ರಾಜರೆಲ್ಲ ಸುತ್ತಲಿರು ದೇಹ ಶತ್ರು ರಾಜರೆಲ್ಲ ಕಪ ಕಾಣಿಕೆಗಳು ತಂದು ಪೇಸುವರ ಲಾಲಿ ಸೈ ಪ್ರಭು ಕಾಲವಿಲ್ತಿ ಕೋದ ಲಾಲಿ ಸೈ ಪ್ರಭು ಲಾಲಿ ಸೈ ಪ್ರಭು ಲಾಲಿ ಸೈ ಪ್ರಭು ರಾಜೇಂದ್ರ ಮಂತ್ರೇಂದ್ರ ನಿಮ್ಮಗಳ ದಯೆಯಿಂದ ಕಾಲ ಕಾಲಕ್ಕೆ ಸರಿಯಾಗಿ ಮಳೆಗಳು ಬೀಳುತ್ತಾ ಪ್ರಜೆಗಳೆಲ್ಲರೂ ಅವರವರ ಕರ್ತವ್ಯಗಳಲ್ಲಿ ನಿರತರಾಗಿ ನಿಷ್ಠೆಯಿಂದ ಬಾಳುತ್ತಿರುವರು. ಅದು ಅಲ್ಲದೆ ನಮ್ಮ ಶತ್ರು ರಾಜರೆಲ್ಲರೂ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯ ಕಾಲಕ್ಕೆ ಸರಿಯಾಗಿ ತಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ರಾಜೇಂದ್ರ? ಬಲ ಮಂತ್ರೇಂದ್ರ, ನಿನ್ನಂತ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದು ಕೊರತೆ ಉಂಟಾಗುವುದಿಲ್ಲ. ಏನು ನಿನ್ನ ಪೀಠವನ್ನು ಮಂಡಿಸುವ ನಾವು? ಅಪ್ಪಣೆ ರಾಜೇಂದ್ರ. ಸೈನ್ಯಾಧಿಕಾರಿ ಪ್ರಭು, ಸೈನ್ಯಾಧಿಪ ಸೈನ್ಯವಾದಿಪೋದು ಸೈನ್ಯಾಧಿಪ ಸೈನ್ಯಾಧಿಪ ಸೈನ್ಯವಾದಿಪೋದು ಸೈನ್ಯಾಧಿಪ
ಭೀಮ ವರಪಾಲ ಸೈನ್ಯ ಹರಿಕುಲ ಭೀಮ ವರಪಾಲ ಸೈನ್ಯ ಧನ್ಯವೇಂದ್ರಿ ಪೂಲೈ ಧನ್ಯವೇಂದ್ರಿ ಪೂಲೈ ಬೇಳು ನಿದೇಗ ಸೈನ್ಯಾಧಿಪ ಧನ್ಯವೇಂದ್ರಿ ಪೋದು ಸೈನ್ಯಾಧಿಪ 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 ಸೈನ್ಯಾಧೀಕ್ಷರೇ ಮಹಾಪ್ರಭು ನಿನ್ನ ಸೈನ್ಯದ ಬಲ ಅಬಲವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವ ನಾವು ಮಹಾಪ್ರಭು ಮಹಾಪ್ರಭು ಬಲ ಬಲ ಸೈನ್ಯಾಧೀಕ್ಷರೇ ಮುತ್ತು ಚರಿಪ ಸೈನ್ಯ ಎತ್ತಾವದರು ಬಿಡೆ ಮುತ್ತು ಚರಿಪ ಸೈನ್ಯ ಎತ್ತಾವದರು ಬಿಡೆ ತಲೆಯಿಂದ ಸಿರವ ಒದಿಸಿ ಬರುವೆ ತಲೆಯಿಂದ ಸಿರವ ಒದಿಸಿ ಬರುವೆ ಮುಪ ತೊಲೆ ಚೆನ್ನಯ್ಯ ಪಗ್ಯವನಿಗ ಮುಪ ತೊಲೆ ಚೆನ್ನಯ್ಯ ತಂಡ ತಂಡದ ರಿಪು ಮಂಡ್ಯಳು ಖಂಡಿಸಿ ತಂಡ ತಂಡದ ರಿಪು ಮಂಡ್ಯಳು ಖಂಡಿಸಿ ಚಂಡ ಪ್ರಚಂಡ ಬೆರುಡನಾಗಿ ಬೇರೆವೆ ಪ್ರಭು ಚಂಡ ಪ್ರಚಂಡ ಬೆರುಡನಾಗಿ ಬೇರೆವೆ ಭೂಪ ಲಲಿ ಚೆನ್ನಯ್ಯ ವಾಕ್ಯವನ್ನೀಗ ಭೂಪ ಲಲಿ ಚೆನ್ನಯ್ಯ ಲಲಿ ಚೆನ್ನಯ್ಯ ಲಲಿ ಚೆನ್ನಯ್ಯ ಮಹಾಪ್ರಭು ಮಾತರಿಯ ಕಂಡ ಮೋರ್ಜೋರ ಎದ್ದೆ ಸಿರಿ ಸಹಿತ ಸೆರೆ ಹಿಡಿದು ವಿಜಯ ದರ್ಪದಿಂದ ಮೆರೆಯುತ್ತಿದೆ ಮಹಾಪ್ರಭು. ಅದು ಅಲ್ಲದೆ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯಾಯ ಕಾಲಕ್ಕೆ ತಂದುಕೊಂಡಿರುವರು ಮತ್ತೇನ ಪಡೆ ಮಹಾಪ್ರಭು. ಬಲ ಬಲ ಸೈನ್ಯಾಧೀಕ್ಷರೇ ನಿನ್ನಂತಹ ಸೈನ್ಯಾಧಿಪತಿಯು ಈ ನನ್ನ ರಾಜ್ಯದಲ್ಲಿರುವಾಗ ನನ್ನ ರಾಜ್ಯಕ್ಕೆ ಯಾವ ಕುಂದುಕೊರತೆ ಉಂಟಾಗುವುದಿಲ್ಲ. ಹೇಗೆ ನಿನ್ನ ಸೈನ್ಯವನ್ನು ಸಂತೈಸಲು ಹೊರಡುವನಾಗು. ಅಪ್ಪಣೆ ಮಹಾಪ್ರಭು. ಕಾರಣ ವರ್ತಮಾನವೇನು? ಅವರನ್ನು ಬಹಳ ಮರ್ಯಾದೆಯಿಂದ ರಾಜಸ್ಥಾನಕ್ಕೆ ಕರೆದುಕೊಂಡು ಬರೋರಾಗಿ ಒಂದು ಫೋಟೋ ಹಾಕ್ಬಿಡಿ ಸರ್. ನಮ್ಮ ಅಪ್ಪನ ಜೊತೆಲಿ ಬನ್ನಿ ಸರ್. ಚಂದ್ರ ಸೈನ್ ಮಹಾರಾಜರಿಗೆ ದಂಡಮೋ ದಂಡಮೋ. ನಂದೇಶೆಟ್ಟರಿ ನಿಮಗೆ ಮಂಗಳವಾರದಲ್ಲಿ ಮೇಲೆ ಕೇಳುವರಾಗಿ. ನಂದೇಶೆಟ್ಟರಿ ನನ್ನಲ್ಲಿಗೆ ಬಂದ ವಿಚಾರ ಅಲ್ಲದ ಈತನು ಯಾರು? ಮಹಾರಾಜರಿ, ಈ ಪಾಪಿಯು ದಾರಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ಈತನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಅನ್ನ ಹಾಕಿದ ತಪ್ಪುಗೆ ನನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ಕದ್ದುಕೊಂಡು ಕೇಳಿದರೆ ಇಲ್ಲ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನು. ಹೇಗೆ ಆದರೂ ಮಾಡಿ ಆ ಮುತ್ತಿನ ಹಾರವನ್ನು ಕೊಡಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ನಂದೇಶೆಟ್ಟರಿ ಸ್ವಲ್ಪ ನಿಧಾನಿಸಿ. ಅಪರಾಧಿಯೇ, ಸಟ್ಟರು ಹೇಳ್ತಿರುವ ಮಾತು ನಿಜವೇ? ಚಂದ್ರಸೇನ ಮಹಾರಾಜರೇ, ಅಲ್ಲಿನ ವಿಚಾರವನ್ನು ನಾನು ಏನೆಂದು ಹೇಳಿಕೊಳ್ಳಲಿ ಮಹಾರಾಜರೇ? ಈ ಧೈರ್ಯವಾಗಿ ತಿಳಿಸುವರಾಗಿ ಈ ನನ್ನ ಆಸ್ಥಾನದಲ್ಲಿ ಧೈರ್ಯವಾಗಿ ತಿಳಿಸುವರಾಗಿ. ಚಂದ್ರಸೇನ ಮಹಾರಾಜರೇ, ಚಿತ್ತಪಟದಲ್ಲಿ ಬರೆದಿರುವ ಚಿತ್ತದಂಸ ಪಕ್ಷಿಯು ನಿರ್ಜೀವದಿಂದ ಹಾರಿ ಬಂದು ಆ ತರುಣಿಟ್ಟದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಅದೇ ಚಿತ್ತಪಟಕ್ಕೆ ಹೋಗಿ ಸೇರಿಕೊಂಡಿತು ಮಹಾರಾಜರೇ. ಮಹಾರಾಜರೇ, ಧರಣಿ ದೇವಿ ಹಣೆಗೂ ಆಕಾಶವಾಣಿ ಹಣೆಗೂ ನಾನಾದರೂ ಈ ಕಣ್ಣನ್ನು ಹೊರತು ಈ ಪಾಪಿಯಾದ ಕರಗಳಿಂದ ಮುಟ್ಟಲ್ಲವೋ ಮಹಾರಾಜರೇ, ಮುಟ್ಟಲಿಲ್ಲವೋ? ನಂದೇಶೆಟ್ಟರಿ ಮಹಾರಾಜರೇ, ನೀವು ನೋಡಿದರೆ ಆ ರೀತಿ ಹೇಳ್ತಿರುವಿರಿ, ಅಪರಾಧಿ ನೋಡಿದರೆ ಈ ರೀತಿ ಹೇಳುತ್ತಿರುವರು. ನಿಮ್ಮಿಬ್ಬರ ಮಾತುಗಳನ್ನು ಇಲ್ಲಿ ಕುಳಿತಿರುವ ಸಮಾಧಾನಗಳೇನಾದರೂ ಒಪ್ಪುವರೆ ತಾವೇ ಆಲೋಚಿಸಿ ನೋಡುವರಾಗಿ. ಮಹಾರಾಜರೇ, ಗೋಡೆ ಬೆಲೆ ಚಿತ್ರಪಟದಲ್ಲಿ ಬರೆದಿರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ನನ್ನ ಮಗಳಾದ ಆಲೋಲಿಕೆಯ ಮುತ್ತಿನ ಹಾರವನ್ನು ನುಂಗುವುದುಂಟೆ ಮಹಾರಾಜರೇ. ಹೇಗೆ ಆದರೂ ಮಾಡಿ ಆ ಮುತ್ತಿನ ಹಾರ ಕೊಡಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ನಂದೇಶೆಟ್ಟರೆ ಮಹಾರಾಜರೇ, ನೀವಿನ್ನೂ ಹೊರಡುವರಾಗಿ ಹಾಗೆ ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ಹಾಗೆ ಆಗಲಿ, ಹಾಗೆ ಆಗಲಿ. ಬಿಡ ಅಪರಾಧಿಯೇ, ಚಂದ್ರಸೇನ ಮಹಾರಾಜರೇ, ಸಟ್ಟರು ಹೊರಟು ಹೋದರು. ಈಗಲಾದರೂ ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡುವ ನಾನು. ಚಂದ್ರಸೇನ ಮಹಾರಾಜರೇ, ಇಲ್ಲದ ವಸ್ತುವನ್ನು ನಾನು ಎಲ್ಲಿಂದ ತಂದುಕೊಡಲಿ ಮಹಾರಾಜರೇ? ಅಪರಾಧಿಯೇ,
ಅಪರಾಧಿ ಸತ್ಯವಾಗಿಯೂ ಕದಿಲಿಲ್ಲವೇ? ಚಂದ್ರಸೇನ ಮಹಾರಾಜರೇ, ಸತ್ಯವಾಗಲು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಯಲು ಮಹಾರಾಜರೇ ಕದಲಿಲ್ಲವೋ? ನನಗೆ ಇಂಥ ಶಿಕ್ಷೆ ವಿಧಿಸಬಾರದೆಂದು ಸುಳ್ಳನ್ನು ಮಾತ್ರ ಹೇಳಲಾರೆ. ಅಪರಾಧಿ ನಾನು ಎಷ್ಟು ವಿಧ ವಿಧವಾಗಿ ಅಪರಾಧಿಯೇ ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ನಿನಗೆ ಶಿಕ್ಷೆಗಳು ಕಡಿಮೆ ಆಗುವು. ಚಂದ್ರಸೇನ ಏನು ಮಹಾರಾಜರೇ, ಹೇಳಿವೆ? ಚಂದ್ರಸೇನ ಮಹಾರಾಜರೇ, ಇಲ್ಲದ ನಾನು ಎಲ್ಲ ತಾಣದಲ್ಲಿ ಬಿಡಲಿ ಮಹಾರಾಜರೇ. ನನಗೆ ಯಾವ ಶಿಕ್ಷೆ ವಿಧಿಸಿದರೂ ಸರಿ, ನಾನು ಮಾತ್ರ ಸಟ್ಟದ ಮಗಳ ಮುತ್ತಿನ ಹಾರವನ್ನು ಕದಿಲಿಲ್ಲ ಮಹಾರಾಜರೇ ಕದಲಿಲ್ಲವೋ? ಮಂತ್ರಿ ರಾಜೇಂದ್ರ, ನಾನು ಎಷ್ಟು ವಿಧ ವಿಧವಾಗಿ ಕೇಳಿದರು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಲಿಲ್ಲವೆಂದು ಸುಳ್ಳನೆ ಮಗ. ರಾಜೇಂದ್ರ, ಈತನಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಬರುವುದು? ಸಟ್ಟರ ಮಗಳ ಮುತ್ತಿನ ಹಾರು ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವ ನಾವು. ರಾಜೇಂದ್ರ, ನಮ್ಮ ಅರಮನೆಯ ದೂತರನ್ನು ಬರಮಾಡಿ ಅವರಿಂದ ವಿಧ ವಿಧವಾದ ಶಿಕ್ಷೆಯನ್ನು ಕೊಡಿಸರೆ ಆಗ ಬರುವುದು ನಮ್ಮ ಸೆಟ್ಟರ ಮಗಳ ಮುತ್ತಿನ ಹಾರವು. ಹಾಗಾದರೆ ನಮ್ಮ ಅರಮನೆ ದೂತರನ್ನು ಈ ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ಆ ಸ್ಥಾನಕ್ಕೆ ಬರಮಾಡಿ ಮಂತ್ರಿ, ಈ ಬಾಬಿಗೆ ನಾನು ಎಷ್ಟು ವಿಧ ವಿಧವಾಗಿ ಕೇಳಿದರು ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದಿಲಿಲ್ಲವೆಂದು ಸುಳ್ಳನೆ ಮಗಳುತ್ತಿರುವನು. ಈ ಬಾಬಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಬರುವುದು? ಸಟ್ಟರ ಮಗಳ ಮುತ್ತಿನ ಹಾರು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡಿದವರಿಗೆ ಅವರ ಕರಾಚಾರಗಳನ್ನು ಕಡಿಸುವುದು ನಿಯಮವಲ್ಲವೇ? ಹೌದು ಮಂತ್ರಿ. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಅದರಂತೆ ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆಯ ಕೋಟೆಯ ಹಿಂಭಾಗದಲ್ಲಿ ನಿಲ್ಲಿಸಿ ಕರಚರಗಳನ್ನು ಕಡಿಸುವಂತೆ ಆಜ್ಞೆಯನ್ನು ಮಾಡಿಸುವರಾಗಿ. ಭಲೆ ಭಲೆ ಮಂತ್ರಿ, ಒಳ್ಳೆಯ ಉಪಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆಯ ದೂತರನ್ನು ಈ ರಾಜಸ್ಥಾನಕ್ಕೆ ಬರಮಾಡತಕ್ಕದ್ದು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ಆ ಸ್ಥಾನಕ್ಕೆ ಬರಮಾಡಿ ವೇಗವಾಗಿ ಬಂದವು ದೂತರಾಗಿ ನಾವುಗಳು, ವೇಗವಾಗಿ ಬಂದವು ದೂತರಾಗಿ ನಾವುಗಳು, ಒಡೆದ ಆಜ್ಞೆಯ ಮೀರಂತೆ ನಾವುಗಳು, ಒಡೆದ ಆಜ್ಞೆಯ ಮೀರಂತೆ ನಾವುಗಳು. ಮಹಾರಾಜರ ಪದಕ್ಕೆ ನಮಸ್ಕರಿಸುವು. ಅಯ್ಯ ದೂತರೆ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳುವರಾಗಿ. ಮಹಾಪ್ರಭು, ನಮ್ಮನ್ನು ಇಷ್ಟೊಂದು ಜಾಗೃತಿಕರಿಸಲು ಕಾರಣವಾದರೂ ಏನಿರಬಹುದು? ಅಲ್ಲ ದೂತರೆ, ಈ ಪಾಪಿಯು ನಂದ ಸಟ್ಟರ ಮಗಳ ಮುತ್ತಿನ ಹಾರವನ್ನು ಕದ್ದಿಕೊಂಡು ಇಲ್ಲ ಇಲ್ಲ ಎಂದು ಸುಳ್ಳನ್ನು ಮಗಳುತ್ತಿರುವನು. ಈತನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕೋಟೆ ಹಿಂಭಾಗದಲ್ಲಿ ನಿಲ್ಲಿಸಿ ಈತನ ಕರಾಚರಣವನ್ನು ತುಂಡು ತುಂಡುಗೆ ಕಳೆದು ಹತ್ತಲಿಂದ ಬರುವಾಗ ಕೆಲವು ಗುರುತುಗಳನ್ನು ತೆಗೆದುಕೊಂಡು ಬರುವ ಪಾಪಿ ಎಲ್ಲಿರುವನು? ಸೆಳೆದುಕೊಂಡು ಹೋಗಿ ಪಾಪಿಯನ್ನು ಶನಿದೇವ ದೂತರೇ, ಸ್ವಲ್ಪ ನಿರ್ಣಯಿಸಿ. ಮಹಾರಾಜರೇ, ನನಗಿಂತ ಶಿಕ್ಷೆ ವಿಧಿಸಬಾರದೆಂದು ಇದು ಶಿರವಾಗಿ ಬೇಡಿಕೊಳ್ಳುವೆನು. ದೂತರೆ, ಮಹಾಪ್ರಭು, ಅದನ್ನು ಸೆಳೆದುಕೊಂಡು ಹೋಗಿ ಪಾಪಿಯನ್ನು. ಅಂದ ಪರಮಾತ್ಮ, ದೂತರೇ ಸ್ವಲ್ಪ ನಿಧಾನಿಸಿ. ಪರಮಾತ್ಮ, ಈತನು ನಾನು ಹಿಂದೆ ರಾಜನಾಗಿದ್ದಾಗ ಈತನು ನನಗೆ ಸಾಮಂತ ರಾಜನಾಗಿದ್ದ. ಈಗ ನನಗೆ ನ್ಯಾಯವನ್ನು ವಿಧಿಸುವ ನ್ಯಾಯಾಧಿಪತಿ. ಎಲ್ಗೋ ಮೂರ್ಖ ರಾಜನೇ, ನೀನ್ ಎಂತ ರಾಜನೋ? ದೂತರೆ, ಮೊದಲು ಸೆಳೆದುಕೊಂಡು ಹೋಗಲಾಗಿ. ಎಲ್ಗೋ ಮೂರ್ಖ ರಾಜನೇ, ರಾಕ್ಷಸನಂತೆ ವರ್ತಿಸುವ ನೀನು ಈ ನಿನ್ನ ಪ್ರಜೆಗಳೆಲ್ಲರೂ ಸ್ವಾನದಂತೆ ವರ್ತಿಸುವ ಮೂರ್ಖ ರಾಜ. ನೀನ್ ಎಂಥ ಮೂರ್ಖ ರಾಜನೋ? ದೂತರೆ, ಈತನ ಅಧಿಕ ಪ್ರಸವತಿ ಆಯಿತು, ಮೊದಲು ಸೆಳೆದುಕೊಂಡು ಹೋಗುವರಾಗಿ. ಪರಮಾತ್ಮ, ಕೈಯನ್ನಾದರೂ ಕತ್ತರಿಸಿ ಕಾಲನ್ನಾದರೂ ಕತ್ತರಿಸಿ ಏನು ಮಾಡಿಸಬೇಕೆಂದ್ರೋ ಎಲ್ಲವನ್ನು ಮಾಡಿಸಿ ಇದು ನಿನ್ನ ಕೃಪೆ ಇದ್ದಂತಾಗಲಿ. ದೂತರೆ, ಈತನ ಅಧಿಕ ಪ್ರಸವತಿ ಆಯಿತು, ಮೊದಲು ಸೆಳೆದುಕೊಂಡು ಸ್ವಲ್ಪ ನಿಧಾನಿಸಿ. ದೇವನಿನ್ನ ರಾಜದ ನ್ಯಾಯವಿದೇನಾ? ಪಾಪವಿದೇನಾ? ಕರ್ಮವಿದೇನಾ? ದೇವನಿನ್ನ ರಾಜದ
ನಿಮಗೆ ತರಲೇನೋ ರಾಜ ನಿನ್ನ ರಾಜನ ನ್ಯಾಯವಿದೆನೋ ಪಾಪವಿದೆನೋ ಪುಣ್ಯವಿದೆನೋ ರಾಜ ಮಹಾರಾಜ ಮನೆ ಕರೆದುಕೊಂಡು ಹೋವರಾಗಿ ಪಾಪಿ ಒಡೆಯಲಾಗು. ಈಗ ಬಾ ಗುರು, ಬಾ ಗುರು. ಏ ಪಾಪಿ, ಪರಮಾತ್ಮ ಸುಮ್ಮನೆ ನಮ್ಮ ಶೆಟ್ಟರ ಮುತ್ತಿನ ಹಾರವನ್ನು ಕೊಡುವಂತನಾಗು. ಇಲ್ಲದಿದ್ದರೆ ನಮ್ಮ ಮಹಾರಾಜರು ಹೇಳಿದಂತೆ ನಿನ್ನ ಕೈ ಕಾಲು ಕಡಿದು ಗದ್ದೆಗೆ ಹಾಕುವಂತೆ ಹೇಳಿರುವರು. ಇದು ಕೇಳಿ ಉತ್ತರವನ್ನು ಕೊಡುವೆ. ದೂತರೇ, ಈ ನನ್ನ ಕೈ ಕಾಲಲ್ಲಿ ಕಡಿಯುವ ನಿಮಗೆ ರಾಜಾಜ್ಞೆ ಆಗಿರುವುದೇ? ಹೌದು. ದೂತರೇ, ಈ ನನ್ನ ಕೈ ಕಾಲಲ್ಲಿ ಕಳೆದರೆ ನಿಮಗೇನೂ ಸಿಗುವುದಿಲ್ಲ. ಈ ಪಾಪಿಯ ಶಿರಸನ್ನು ಕತ್ತರಿಸಿ ಬಿಸಾಡಿದರೆ ಪರಮಾತ್ಮನ ಪಾದಕ್ಕಿಂತಲೂ ಅರ್ಪಿತವಾಗಲಿ. ಹೇ ಮೂರ್ಖ, ನಮ್ಮ ಮಹಾರಾಜರ ಆಜ್ಞೆ ಆಗಿರುವುದು ನಿನ್ನ ಕೈ ಕಾಲು ಕಡಿ ಎಂದು ಮಾತ್ರವನ್ನು ಹೇಳಿರುವುದು. ದೂತರೇ, ಹಾಗಾದರೆ ನನಗೆ ಒಂದು ಗಳಿಗೆ ಅವಕಾಶವನ್ನು ಕೊಟ್ಟರೆ ನನಗೆ ಕಷ್ಟವನ್ನು ಕೊಟ್ಟಂತ ಭಗವಾನ್ ಶನಿದೇವರನ್ನು ಒಂದು ಸಾರಿ ಧ್ಯಾನಿಸಿಕೊಳ್ಳುತ್ತೇನೆ. ಹಾಗೆ ಆಗಲಿ, ಜಾಗ್ರತೆಗೆ ಜ್ಞಾಪಿಸಿಕೋ. ಇವನೇನು ಗೊತ್ತಾ ಕಲಿಪುರುಷ, ಈ ಕಲ್ಗೋಪಳಿನ ಯಾರ್ಯಾರ ಮನೇಲಿ ಕಳ್ತನ ಮಾಡಿದ್ರಿ ಅಂತ ಎಲ್ಲ ನೆನ್ಕೊಳ್ಳಿ ಬಿಡ. ಪರಮಾತ್ಮ ಸಾವಿರಾರು ಜನಕ್ಕೆ ಕರೆದು ದಾನ ಧರ್ಮವನ್ನು ಮಾಡದಿದ್ದ ಈ ನಿನ್ನ ಕೈಗಳಿಗೆ ಇಂದು ನನಗೆ ಋಣ ಮುಗಿದಿತ್ತೆ. ಹೇ ಪಾಪಿಯಾದ ವಿಕ್ರಮರೇ, ನಿನಗಿಂತ ಕಷ್ಟ ಬರಬಾರದಾಗಿತ್ತು. ಪರಮಾತ್ಮ ಕಾಕವಾಹನ, ಇದೋ ನಿನ್ನನ್ನೇ ಜ್ಞಾನಿಸುತ್ತೇನೆ. ಮಸ ಕತ್ತಿನ ಮಸ ಕತ್ತಿನ ನಿಮ್ಮ ರಾಜ್ಯಾಜ್ಞೆಯನ್ನು ನೀವು ನೆರವೇರಿಸಿಕೊಳ್ಳದೆ ದೂತರೆ. ಏ ಅಮರ್ಷ,
ಹೇಳೋ ಕೆಂಚ. ನೀನು ಒಂದು ಎಡಗಾಲು ಎಡಗೈ ಕಡಿದು ಬಿಸಾಕು, ನಾನು ಬಲಗೈ ಕಡಿದು ಬಿಸಾಕ್ತೀನಿ. ಹಾಗೆ ಆಗಲಿ ಕಣ. ಕಡಿಯ ಬಾಜೆ. ಹರೇ ಹರೇ ಡ್ರೆಸ್ ಚೇಂಜ್ ಮಾಡ್ಕೊಬರ ಹರಚರಣಗಳ ಕಡಿದಾರೋ ಈ ಗಾಯದ ಬಾಧೆಯ ತಾಳಲಾರೆನು. ನೋಡಪ್ಪ ಕೈ ಕಾಲುಗಳನ್ನ. ಅಯ್ಯೋ ಅಯ್ಯೋ ಅಮ್ಮ 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 ಕಡಿದರು ಕೈಗಳ ಕಡಿದರು ಕಾಲ್ಗಳ ಕಡಿದರು ಕೈಗಳ ಕಡಿದರು ಕಾಲ್ಗಳ ಗಾಯದ ಬಾಧೆಯ ನಾದೈಸಲಾರೆ ಗಾಯದ ಬಾಧೆಯ ನಾದೈಸಲಾರೆ. ಅಯ್ಯೋ 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 ಅಮ್ಮ ಅಮ್ಮ ಹಸಿಯ ಗಾಯಕ್ಕೆ ನೊಣ ಸೊಳ್ಳೆ ಮೂತೆಗೆ ಹಸಿಯ ಗಾಯಕ್ಕೆ ನೊಣ ಸೊಳ್ಳೆ ಮೂತೆಗೆ ಗಾಯದ ಬಾಧೆಯ ನಾದಳಲಾರೆ. ಗಾಯದ ಬಾಧೆಯ ನಾದಳಲಾರೆ. ಅಯ್ಯೋ 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 ಅಮ್ಮ 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 ಶನಿದೇವರ ಪಾದಕ್ಕೆ ಗೋವಿಂದೋ, ರಾಹು ಕೇತುಗಳ ಪಾದಕ್ಕೆ ಗೋವಿಂದೋ, 9 ನವಗ್ರಹಗಳ ಪಾದಕ್ಕೆ ಗೋವಿಂದೋ, ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದೋ. ಮಂತ್ರಿ ರಾಜೇಂದ್ರ, ಕೈ ಕಾಲುಗಳನ್ನು ಕಡೆಯಲ್ಲ ಹೋದ ದೂತರುಗಳು ಇಷ್ಟು ವೇಳೆಯಾದರೂ ಇನ್ನು ಬಾರದೇ ಇರವಲ್ಲ. ರಾಜೇಂದ್ರ, ಇದೋ ನೋಡಿ ಹಿತ್ತಲೇ ಬರುತ್ತಿರುವರು. ಬರಲಿ ಬರಲಿ, ಬಹಳ ಸಂತೋಷ. ಮಹಾರಾಜರ ಪಾದಕ್ಕೆ ನಮಸ್ಕರಿಸಿ. ಅಯ್ಯೋ, ದೂತರೇ, ನಿಮಗೆ ಮಂಗಳವಾಗಲಿ, ಮೇಲೆ ಕೇಳುವರಾಗಿ. ಮಹಾಪ್ರಭು, ತಮ್ಮ ಅಪ್ಪಣೆಯಂತೆ ಆ ತನ್ನ ಕೈ ಕಾಲನ್ನು ಕಡಿದು ತಂದಿರು ಮಹಾಪ್ರಭು. ಇಲ್ಲಿ ಕೊಡುವರಾಗಿ. ತೆಗೆದುಕೊಳ್ಳಿ. ಭಲೆ ಭಲೆ ಹೇಳು ಮಂತ್ರಿ. ಭಲೆ ಭಲೆ ದೂತರೆ. ಮಂತ್ರಿ, ಇವರಿಗೆ ಹೆಚ್ಚಾಗಿ ಬಹುಮಾನವನ್ನು ಕೊಟ್ಟು ಕಳಿಸುವರಾಗಿ. ಹಾಗೆ ಆಗಲಿ ರಾಜೇಂದ್ರ. ಕೊಡಪ್ಪ ರಾಜೇಂದ್ರನೇ, ಈ ಕಂಚಿಯಾರ ಕೊಟ್ಬಿಟ್ರೆ ಏನು ಇವತ್ತು ಒಂದು 20 ಲಕ್ಷ ಆಗ್ಬೋದು. ಇಂಥದ್ದು ಮಾಡಿಸ್ಬೇಕಾದ್ರೆ ಅಲ್ಲಿ ತಗಲಾಕಿದ್ವಿ, ಕೊಡ್ತೀವಿ, ನಡಿಯಪ್ಪ. ಅದೊಂದು ಕೊಟ್ಬಿಡಿ ಸಾಕು. ಬೆಳಗ್ಗೆ ಎಸ್ಕೊಡಿರ ನಡೀರಿ. ಸರಿ ಸರಿ. ಮಂತ್ರಿ, ರಾಜೇಂದ್ರ, ನಾವು ಕೈ ಕಾಲುಗಳನ್ನು ಕಡಿದ ತಸ್ಕರನಿಗೆ
ಮತ್ಯಾವ ಶಿಕ್ಷೆ ನಿಲ್ಲಿಸಬೇಕು ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವನಾಗು. ರಾಜೇಂದ್ರ, ನಾವು ಕೈಕಾಲುಗಳನ್ನು ಕಡಿಸಿದ ತಸ್ಕರನಿಗೆ ಅನ್ನ ನೀರನ್ನು ಕೊಡದಂತೆ ಡಂಗೋರದ ಮೂಲಕ ಸಾರಿಸಿದರೆ ಗಾಯದ ಬಾಧೆಯಿಂದ ನರಳಿ ನರಳಿ ಆಗ ಬರುವುದು ಸೆಟ್ಟರ ಮಗಳ ಮುತ್ತಿನ ಹಾರವು. ಅಂದ್ರೆ ಒಳ್ಳೆ ಉಪಾಯವನ್ನು ಹೇಳಿದೆ. ಹಾಗಾದರೆ ನಮ್ಮ ಅರಮನೆ ಕುಳಿಕ ಚಾರಕರನ್ನು ಕರೆಯಿಸಿ ಅವರಿಂದಲೇ ಪಟ್ಟಣದ ಮೂಲಕ ಡಂಗುರವನ್ನು ಓಡಿಸುವನಾಗು. ಹಾಗೆ ಆಗಲಿ ರಾಜೇಂದ್ರ. ಅಯ್ಯೋ ವಿಧಿಯೇ ಹೀಗೇಕೆ ಮಾಡಿಸಿದೆ. ಅಯ್ಯೋ ಅಯ್ಯೋ ಪರಮಾತ್ಮ ಶನಿದೇವ ಕಾನನದೊಳು ಎನ್ನ ಕೈಕಾಲುಗಳ ಕಡೆದು ಕಂದು ಕಾದಲೆ ಬೀಸಾಡಿದರು ವಿಧಿಯೇ. ಅಯ್ಯೋ 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 ಅಯ್ಯೋ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಹೇ ಪಾಪಿ ವಿಕ್ರಮನೇ, ರಕ್ತ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ದರ್ಬಾರ್ ಮಾಡದಿದ್ದಾಗ ಈ ನಿನ್ನ ಮತಾಂಕಾರವು ಎಲ್ಲಿ ಅಡಗಿತ್ತು, ಎಲ್ಲಿ ಅಡಗಿತ್ತು? ಈಗ ಬಿಡುವ ದುಃಖವನ್ನು ಹೇಳುವನು ಕೇಳು.
ಬಲು ಸೊಬಗೋ ರಂಗ ಗಣಿಗರ ಮನೆ ಬಲು ಆನಂದ ಕಾಣದ ಸೊಬಗೋ ಬಲು ಸೊಬಗೋ ರಂಗ ಗಣಿಗರ ಮನೆ ಬಲು ಆನಂದ ಬಗೆ ಬಗೆ ಎಣ್ಣೆಗಳು ಬಿಗಿಲಾಗಿ ತೋರುವುದು ಬಗೆ ಬಗೆ ಎಣ್ಣೆಗಳು ಬಿಗಿಲಾಗಿ ತೋರುವುದು ಸೊಬಗಿನ ದಿಟ್ಟಿಪುದು ಈ ಎಣ್ಣೆ ಗಾಣದ ಸೊಬಗೋ ಬಲು ಸೊಬಗೋ ರಂಗ ಗಣಿಗರ ಮನೆ ಬಲು ಆನಂದ 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 ನಮ್ಮ ಮನೆಯಲ್ಲಿ ಬಗೆ ಬಗೆಯಾದ ಎಣ್ಣೆಗಳು ಅರಳೆಣ್ಣೆ ಕಡಲೆಕಾಯಿ ಎಣ್ಣೆ ಹಚ್ಚೆಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಗಿಲಾದ ಎಣ್ಣೆಗಳು ತೋರುತ್ತಿರುವುದು ಅದನ್ನು ತೆಗೆದುಕೊಂಡು ವ್ಯಾಪಾರವನ್ನು ಮಾಡಿಕೊಂಡು ಬರೋಣ ಅಂದರೆ ಯಾರೂ ಸಹ ಇಲ್ಲವಲ್ಲ. ಅಮ್ಮ ಲಕ್ಷ್ಮೀದೇವಿ 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 ಮಾವನವರ ಪಾದಕ್ಕೆ ವಂದಿಸುವೆನು. ಅಮ್ಮ ಲಕ್ಷ್ಮೀದೇವಿ ನಿನಗೆ ಮಂಗಳವಾಗಲಿ ಮೇಲೆ ಹೇಳಮ್ಮ. ಮಾವನವರೇ, ಅಮ್ಮ ಪಟ್ಟಣಕ್ಕೆ ಹೋಗಿ ಈ ಗ್ರಾಮದ ಕಲ್ಗೋಪಳ್ಳಿ ಎಂಬ ಗ್ರಾಮದಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬರೋಣ ನಡಿಯಮ್ಮ. ಹಾಗೆ ಆಗಲಿ ಮಾವನವರೇ, ನಡೆಯಿರಿ ಹೋಗೋಣ. ಸುಡುವ ಬರಾಣಿಯೋಳು ಹುರಿವ ಬಿಸಾಲಿಯೋಳು ಸುರಿವ ರಕ್ತದ ಗಾಳಿ ನಾನೇ ಎಸೈ ಬಿಸಾಲೆ ತಮ್ಮಂದಿರೇ, ಅಕ್ಕ ತಂಗಿಯರೇ, ಯಾರಾದರೂ ಬಂದು ಈ ನನ್ನ ಕಷ್ಟವನ್ನು ನೋಡಬಾರದೆ. ಮಾವನವರೇ, ಗಾಡಿಯನ್ನು ನಿಲ್ಲಿಸಿ ನಿಲ್ಲಿಸಿ. ಅಮ್ಮ ಲಕ್ಷ್ಮೀದೇವಿ ಏನಮ್ಮ? ಮಾವನವರೇ, ಈ ಘೋರ ಅರಣ್ಯದಲ್ಲಿ ಯಾರೋ ಗೋಳಾಡುವಂತೆ ಭಾಸವಾಗುತ್ತಿರುವುದಿಲ್ಲವೇ ಮಾವನವರೇ? ಅಮ್ಮ ಲಕ್ಷ್ಮೀದೇವಿ, ಅದು ಗಾಳಿಯೋ ಪೀಡೆಯೋ ಪಿಚಾಚಿಯೋ ಕೂಗುತ್ತಿರುವುದು. ನಾವು ವ್ಯಾಪಾರವನ್ನು ಮಾಡಿಕೊಂಡು ಬರೋಣ ನಡಿಯಮ್ಮ. ಮಾವನವರೇ, ಅದು ಪೀಡೆ ಆಗಲಿ ಪಿಸಾಚಿ ಆಗಲಿ ನಾನು ಒಂದು ಬಾರಿ ನೋಡಿಕೊಂಡು ಬರುವೆನು ಮಾವನವರೇ. ಅಮ್ಮ, ನಾನು ಈ ವೃಕ್ಷದ ಬಳಿಯಲ್ಲಿ ಕುಳಿತು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುವೆನು. ನೀನು ಜಲ್ದಿ ಹೋಗಿ ಬಾರಮ್ಮ. ಹಾಗೆ ಆಗಲಿ ಮಾವನವರೇ. Yeah.
ಕೇಳಲಾರೆನು ನಾ ತಾಳಲಾರೆನು ನಾ ಕೇಳಲಾರೆನು ನಾ ತಾಳಲಾರೆನು ನಾ ಸಹಿಸಲಾರೆನು ನಾ ಸಹಿಸಲಾರೆನು ನಾ ಕಾಯದ ಬಾಧೆ ಅಮ್ಮ ಮಹಾತ್ಮರೇ ಪಾದ ಪದ್ಮಗಳಿಗೆ ವಂದಿಸುವೆನು. ಅಮ್ಮ ನಿನಗೆ ಮಂಗಳ ಬಾಳಿ ಮೇಲೆ ಕೇಳಬೇಡಾಗು. ಮಹಾತ್ಮರೇ ತಾವು ಯಾರು? ತಾವು ಈ ಕಂದಕದಲ್ಲಿ ಬಿದ್ದು ಗೋಳಾಡುತ್ತಿರಲು ಕಾರಣವಾದರೂ ಏನು? ಅಮ್ಮ ಆ ಮಾತು ಆಗಿರಲಿ, ಮೊದಲು ನನ್ನ ಈ ಕಂದಕದಿಂದ ಮೇಲೆತ್ತು ಕುಳಿಸಬೇಡಾಗಮ್ಮ. ಹಾಗೆ ಆಗಲಿ ಮಹಾತ್ಮರೇ. ಅಮ್ಮ ಮಹಾತ್ಮರೇ ನೀನು ಓರ್ವಳೆ ಬಂದು ಈ ಘೋರವಾದ ಕಾಡಿನಲ್ಲಿ ನನ್ನ ಉಪಚಾರ ಮಾಡ್ತಿರಲ್ಲ ತಾಯಿ, ನೀನು ಯಾರು ತಾಯಿ? ಮಹಾತ್ಮರೇ ನನ್ನ ನಾಮಾಂಕಿತವು ಲಕ್ಷ್ಮೀ ದೇವಿ ಎಂದು. ನಮ್ಮ ನೀಲಶೆಟ್ಟರ ಮಗಳು. ನನ್ನನ್ನು ಇದೇ ಉಜ್ಜಯಿನಿ ನಗರದ ತೇಲಿ ಶೆಟ್ಟಿ ಅವರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರು ಮಹಾತ್ಮರೇ. ಏನು ಇಲ್ಲ ಶೆಟ್ಟರ ಮಗಳು ಲಕ್ಷ್ಮಿಯೇ ತಾಯಿ? ಹೌದು ಮಹಾತ್ಮರೇ. ಅಮ್ಮ ಲಕ್ಷ್ಮಿ ಉಜ್ಜಯಿನಿ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸುಖ ಸೌಖ್ಯದಿಂದಿರುವರೇ ತಾಯಿ? ಮಹಾತ್ಮರೇ ನಮ್ಮ ವಿಕ್ರಮರಾಜರು ಕಾಣಿಯಾಗಿರುವ ಕಾರಣ ನಮ್ಮ ಪ್ರಜೆ ಪರಿವಾರವೆಲ್ಲವೂ ಊಟ ನೀರನ್ನು ಬಿಟ್ಟು ಬೇಸತ್ತು ಹೋಗಿರುವರು ಮಹಾತ್ಮರೇ. ಅಮ್ಮ ನನ್ನನ್ನು ಯಾರ ಮೇಲೆ ಆಗದಿರುವೆ ತಾಯಿ? ಮಹಾತ್ಮರೇ ಯಾರಾಗಿರಬಹುದು ಮಹಾತ್ಮರೇ? ಅಮ್ಮ ರಾಜ ಮಾರ್ತಾಂಡ ಬಿರುದಾಂಕಿತನಾದ ಉಜ್ಜಯಿನಿ ನಗರ ಪಟ್ಟಣವನ್ನು ಆಳಿಸಿದ್ದ ವಿಕ್ರಮರಾಜರ ತಾಯಿ ವಿಕ್ರಮರಾಜರಲ್ಲವೇ? ಅಯ್ಯೋ ಶಿವ ಶಿವ. ಮಹಾತ್ಮರೇ ಏನ್ ತಾವು ನಮ್ಮ ಉಜ್ಜಯಿನಿ ನಗರದ ವಿಕ್ರಮರಾಜರೇ? ಮಹಾತ್ಮರೇ ತಮಗೆ ಈ ಸ್ಥಿತಿ ಒದಗಿ ಬಂದಿರಲು ಕಾರಣವಾದರೂ ಏನು ಮಹಾತ್ಮರೇ? ಕಾರಣವಾದರೂ ಏನು? ಅಮ್ಮ ಗ್ರಾಹಕತೆಗಳ ಕೂಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ನನಗೆ ಈ ರೀತಿಯಾಗಿರುವುದು ತಾಯಿ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ಅಮ್ಮ ಮಹಾತ್ಮರೇ ಗ್ರಾಹಕತೆಗಳ ಕೂಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ನನಗೆ ಈ ರೀತಿಯಾಗಿರುವುದು ತಾಯಿ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ಈ ವಿಷಯವನ್ನು ತಿಳಿಸುವನು ತಾಯಿ. ಇಷ್ಟೇ ಅಮ್ಮ ನನ್ನ ವಿಚಾರ. ಮಹಾತ್ಮರೇ ತಮಗೆ ಗ್ರಹಾಗತಿಗಳು ಕೆಟ್ಟಿದ್ದಾದ್ರಿಂದ ಈ ಸ್ಥಿತಿ ಒದಗಿ ಬಂದಿರುವುದೇ ಮಹಾತ್ಮರೇ. ಹೌದು ತಾಯಿ. ಮಹಾರಾಜ ತಮಗೆ ಯಾವ ಕಷ್ಟ ಬಂದರೂ ಸರಿ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮುತ್ತೈದೆ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ
ಬಂತೆ ಅಮ್ಮ. ಆದಿಲಕ್ಷ್ಮಿ ನೇನು ತಾಯೇ ಗುಣಶೀಲ ಬಂತೆ ಅಮ್ಮ. ಜಡಮತೆಯು ನೀನು ತಾಯೇ ಅಮ್ಮ. ಜಡ ಮದುವೆಯು ನೀನು ತಾಯೇ ಬೇರೇನು ಕಾಣ ನಮ್ಮ ರಾಜ. ಅಮ್ಮ ಗ್ರಾಹಕತೆಗಳ ಕೂಟವನ್ನು ಕುಲವಿಲ್ಲದೆ ಅನಾನುಕೂಲದಿಂದ ಈ ರೀತಿಯಾಗುವುದು ತಾಯಿ. ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನಿನಗೆ ಈ ವಿಷಯವನ್ನು ತಿಳಿಸುವನು ತಾಯಿ. ಇಷ್ಟೇ ಅಮ್ಮ ನನ್ನ ವಿಚಾರ. ಮಹಾತ್ಮೆ ಮಹಾತ್ಮೆ ತಮಗೆ ಯಾವ ಕಷ್ಟ ಬಂದರೂ ಸರಿ, ನಾನು ನಿಮ್ಮ ಜೊತೆಯಲ್ಲಿರುವೆನು ಮಹಾತ್ಮರೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಬರಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ, ಬರಮ್ಮ ಸೊಸೆ ಬಾಲೆಯೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಬರಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ, ಬರಮ್ಮ ಸೊಸೆ ಬಾಲೆಯೇ. ಸೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವ. ಲಕ್ಷ್ಮೀದೇವಿ, ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವ, ಕದ್ದ ಕಳ್ಳನು ಇವನಲ್ಲವೇ ತಾಯೇ, ಕದ್ದ ಕಳ್ಳನು ಇವನಲ್ಲವೇ ತಾಯೇ. ಬರಮ್ಮ ಸೊಸೆ ಬಾಲೆಗೆ, ಕೇಳಮ್ಮ ಸೊಸೆ ಬಾಲೆಯೇ, ಬರಮ್ಮ ಸೊಸೆ ಬಾಲೆಯೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಇವರಿಗೆ ಉಪಚರಿಸುವುದೇ ಆದರೆ ಈತರಿಗೆ ಆಗಿರುವ ಶಿಕ್ಷೆಯು ನಮಗೂ ಸಹ ಆಗಬಹುದಮ್ಮ. ಮಾವನವರೇ, ಈತರು ಯಾರೆಂದು ತಿಳಿದಿರುವಿರಿ? ಅಮ್ಮ ಈತರು ಯಾರಾಗಿರಬಹುದಮ್ಮ? ಮಹಾತ್ಮರೇ, ನಮ್ಮ ಉಜ್ಜಯಿನಿ ನಗರದ ವಿಕ್ರಮರಾಜರಲ್ಲವೇ ಮಾವನವರೇ, ವಿಕ್ರಮರಾಜರಲ್ಲವೇ? ಇಂಥ ಮಹಾತ್ಮರಿಗೆ ಇಂಥ ಕಷ್ಟ ಬರಲು ಕಾರಣವೇನಮ್ಮ? ಮಾವನವರೇ, ಹಾ ಮಹಾತ್ಮರ ಗ್ರಹಗತಿಗಳು ಕೆಟ್ಟದಾದ್ದರಿಂದ ಈ ಸ್ಥಿತಿ ಒದಗಿ ಬಂದಿರುವುದು ಮಾವನವರೇ, ಒದಗಿ ಬಂದಿರುವುದು. ಅಮ್ಮ ಲಕ್ಷ್ಮೀದೇವಿ, ನಾನು ಚಂದ್ರಸೇನ ರಾಜರ ಬಳಿಗೆ ಹೋಗಿ ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ವರವನ್ನು ತರುವನು. ನೀನು ನಾನು ಬರುವ ತನಕ ಈ ಮಹಾತ್ಮರನ್ನು ಉಪಚರಿಸಿರುತ್ತಾಯೇ. ಹಾಗೆ ಆಗಲಿ ಮಾವನವರೇ. ಅಮ್ಮ ಅಮ್ಮ ಮಹಾತ್ಮರೇ, ಅಮ್ಮ, ಆ ಮಾತು ಆಗಿರಲಿ. ನನಗೆ ಎಲ್ಲಿಯಾದರೂ ಒಂದು ದೊಡ್ಡ ಜಲವನ್ನು ತಂದು ಕೊಡುವಳಾಗ್ತಾಯಿದೆ. ಹಾಗೆ ಆಗಲಿ ಮಹಾತ್ಮರೇ. ಅಮ್ಮ ಮರೆತಿದ್ದನು, ಇಲ್ಲಿ ಬಾ. ಮಹಾತ್ಮರೇ, ನಿಲ್ಲಿಸಲು ಕಾರಣವಾದರೂ ಏನು? ಅಮ್ಮ, ನೀನು ನನಗೆ ಜಲವನ್ನು ತಂದು ಕೊಡಬೇಕಾದರೆ ನನಗಾಗುವ ಶಿಕ್ಷೆಯು ನಿನಗೂ ಆಗುವುದು ತಾಯಿ. ಬೇಡ ಹೋಗು ತಾಯಿ, ಬೇಡ ಹೋಗು. ಮಹಾತ್ಮರೇ, ತಮಗಾಗಿರುವ ಸ್ಥಿತಿಯು ನನಗೆ ಒದಗಿ ಬಂದರೂ ಸರಿ, ನಾನು ನಿಮಗೆ ಜಲವನ್ನು ತಂದು ಕೊಡುವೆನು ಮಹಾತ್ಮರೇ, ಜಲವನ್ನು ತಂದು ಕೊಡುವೆನು. ಅಮ್ಮ, ಹಾಗಾದ್ರೆ ಎಲ್ಲಿ ಕೊಡುವಳಾಗಮ್ಮ? ಮಹಾತ್ಮರೇ, ಇದೋ ಜಲವನ್ನು ತಂದಿರುವೆನು, ತೆಗೆದುಕೊಳ್ಳಿ. ಚಂದ್ರಸೇನ ಮಹಾರಾಜರಿಗೆ ನಮಸ್ಕರಿಸುವೆನು. ಹೇಳಿಸುತ್ತದೆ ನಿಮಗೆ ಮಂಗಳವಾಗಲಿ, ಮೇಲೆ ಕೇಳುವರಾಗಿ ಹೇಳಿಸುತ್ತದೆ. ಮಂಗಳರಿಗೆ ಬಂದ ವಿಚಾರ. ಮಹಾಪ್ರಭು, ನೀವು ಕೈ ಕಾಲು ಕಡಿತ ಸಸ್ಕರಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ಮಹಾಪ್ರಭು. ಮಂತ್ರಿ ಕೇಳಿದೆಯಾ? ತೇಲಿಸಟ್ಟರ ಕೂಲಿಯಿಂದ ಗಾಣವನ್ನು ಹೊಡೆದರು ಎಷ್ಟು ಸತ್ಯವಂತರಿರಬೇಕು. ನಾನು ಕೈ ಕಾಲುಗಳನ್ನು ಕಡಿದ ತಸ್ಕರನಿಗೆ
ಅನ್ನ ನೀರು ಕೊಡುವ ಬಯಕೆ ಬಂದಿರುವುದಲ್ಲ. ಇವರೆಷ್ಟು ಸತ್ಯವಂತರಿರಬೇಕು ತಿಳಿಸುತ್ತದೆ. ಮಹಾಪ್ರಭು, ನಾನು ಕೈಕಾಲುಗಳನ್ನು ಕಟ್ಟಿಗೆ ಅನ್ನ ನೀರು ಕೊಡುವ ಬಯಕೆ ನಿಮಗಾಗಿರುವಾಗ ಇನ್ನು ಮುಂದೆ ನಿಮ್ಮ ವಿಷಯದಂತೆ ಆತನಿಗೆ ಅನ್ನ ನೀರನ್ನು ಕೊಡುವರಾಗಿ. ಪ್ರಭು, ನೀವು ಅಪ್ಪಣೆ ಕೊಟ್ರೆ ನಾನು ಇನ್ನೂ ಹೋಗಿ ಬರುವೆನು. ನಿಮಗೆ ಮಂಗಳವಾರದಲ್ಲಿ ಹೋಗಿ ಬರುವರಾಗಿ. ಅಮ್ಮ, ತಾವು ಹೋಗಿದ ಕಾರ್ಯವೇನಾಯಿತು? ಅಮ್ಮ, ಈ ಮಾತ್ಮರಿಗೆ ಅನ್ನ ನೀರು ಕೊಡುವಂತೆ ವರವನ್ನು ತಂದಿರುವೆನು. ನಡೆಯಮ್ಮ, ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ನಡೆಯಿರಿ ಮಾವನವರೇ, ಹೋಗೋಣ. ಅಮ್ಮ ಲಕ್ಷ್ಮೀದೇವಿ, ಮಹಾತ್ಮರೇ, ತೇಲಿ ಶೆಟ್ಟರೆ, ನಾನು ನಿಮ್ಮ ಮನೆಗೆ ಬಂದರೆ ಸುಮ್ಮನೆ ಕೂತಿ ಅನ್ನವನ್ನು ಉಣ್ಣಲಾರೆ. ನನಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡಿ ನಿಮ್ಮ ಮನೆ ಅನ್ನವನ್ನು ತೀರಿಸುತ್ತೇನೆ. ಆಗಲಿ ಮಹಾತ್ಮರೇ. ಮಹಾತ್ಮರೇ, ನೀವು ಈ ಸ್ಥಿತಿಯಲ್ಲಿ ಇರುವಾಗ ಯಾವ ಕೆಲಸವನ್ನು ಮಾಡಬಹುದು? ಸುಮ್ಮನೆ ಇರಬಹುದಲ್ಲ ಮಹಾತ್ಮರೇ. ಹಾಗಾದರೆ ಈ ನನ್ನ ದೇಹವನ್ನು ನಿಮ್ಮ ಗಾಣವನ್ನು ಒಡೆಯುವ ಅಲಿಗೆಯ ಮೇಲೆ ಈ ನನ್ನ ದೇಹವನ್ನು ಕುಳ್ಳಿಸುವರಾಗಿ. ಆಗಲಿ ಮಹಾಪ್ರಭು. ಗಾಡಿ ಅಲಿಗೆ ಮೇಲೆ ಕುಳ್ಳಿಸಿದರೆ ಬಾಯಿ ಜರ್ಬಿನಿಂದ ಬಸವಣ್ಣ ದೇವರನ್ನು ಅರ್ಧಿಸಿಕೊಂಡು ನಿಮ್ಮ ಮನೆ ಅನ್ನವನ್ನು ತೀರಿಸುತ್ತೇನೆ. ಆಗಲಿ ಮಹಾತ್ಮರೇ. ಆಗಬಹುದೇ? ಆಗಲಿ ಮಹಾತ್ಮರೇ. ಹಾಗಾದ್ರೆ ನಡೀರಿ, ಹೋಗೋಣ. ಎಲಿ ಶೆಟ್ಟರೆ, ಮಹಾತ್ಮರೇ, ಲಕ್ಷ್ಮೀ ದೇವಿ, ಮಹಾತ್ಮರೇ, ನನ್ನನ್ನು ಕರೆದುಕೊಂಡು ಬಂದು ನೀವು ಈ ರೀತಿ ದುಃಖ ಪಡ್ತಿರಲ್ಲ. ನೀವು ಈ ರೀತಿ ದುಃಖ ಪಡುವುದೇ ಆದರೆ ನನ್ನನ್ನು ಮಧ್ಯದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಡಿ. ನನ್ನ ನಿತ್ಯ ಕರ್ಮ ತಿಳಿಸಿಕೊಳ್ಳುತ್ತೇನೆ. ಆಗಲ್ಲ ಮಹಾತ್ಮರೇ. ಗಾಣವನ್ನು ಒಡೆಯುತ್ತಿರುವಾಗ ಬಸವಣ್ಣ ದೇವರಿಗೆ ಕಾಲಿಗೆ ಸಿಕ್ಕಿ ಅನಾಹುತರಾಗುವರೆಂದು ಈ ರೀತಿ ದುಃಖವನ್ನು ಪಡುತ್ತಿರುವೆ ಮಹಾತ್ಮರೇ. ತೇಲಿ ಶೆಟ್ಟರೆ, ಹಾಗಾದರೆ ನಿಮ್ಮ ಬಲವಾದ ಹಗ್ಗದಿಂದ ಈ ನನ್ನ ದೇಹವನ್ನು ಬಿಗಿದು ಕಟ್ಟುವರಾಗಿ. ಆಗಲಿ ಮಹಾತ್ಮರೇ. ಅದು ಅಲ್ಲದೆ ನಿಮ್ಮ ಎತ್ತುಗಳು ಹೊಡೆಯುವ ಹಗ್ಗವನ್ನು ಈ ನನ್ನ ಎಡಮಂಡಕ್ಕೆ ಕಟ್ಟುವರಾಗಿ. ಆಗಲಿ ಮಹಾತ್ಮರೇ. ಅದು ಅಲ್ಲದೆ ನಿಮ್ಮ ಎತ್ತುಗಳು ಹೊಡೆಯುವ ಬಾರು ಚಾವಟಿಯನ್ನು ಈ ನನ್ನ ಬಲಮಂಡಕ್ಕೆ ಕಟ್ಟುವರಾಗಿ. ಬಾಯಿ ಜರ್ಬಿನಿಂದ ಬಸವಣ್ಣ ದೇವರನ್ನು ಆಧರಿಸಿಕೊಂಡು ನಿಮ್ಮ ಮನೆ ಅನ್ನೋಡನ್ನು ತೀರಿಸುತ್ತೇನೆ. ಆಗಲಿ ಮಹಾತ್ಮರೇ. ಶೆಟ್ಟರೆ, ಮಹಾತ್ಮರೇ, ತೇಲಿ ಶೆಟ್ಟರೆ, ಲಕ್ಷ್ಮೀ ದೇವಿ, ಮಹಾತ್ಮರೇ, ಇಂಥ ಪಟ್ಟಣದ ರಾಜ ಗಾಣಗರ ಮನೆಯಲ್ಲಿ ಗಾಣವನ್ನು ಮಾಡಿದ್ದವನೆಂದು ಯಾರೆಲ್ಲ ತಿಳಿಸಬಾರದೆಂದು ಇದು ಶಿರವಾಗಿ ಬೇಡಿಕೊಳ್ಳುವೆನು. ಹಾಗೆ ಆಗಲಿ ಮಹಾತ್ಮರೇ. ನಿಮಗೆ ಮಂಗಳವಾಗಲಿ, ಹೋಗಿ ಬರುವರಾಗಿ. ಆಗಲಿ ಮಹಾತ್ಮರೇ. ಏ ಪಾಪಿಯಾದ ವಿಕ್ರಮರೇ, ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ದರ್ಬಾರವನ್ನು ಮಾಡುತ್ತಿದ್ದಾಗ ಈಗ ಈ ನಿನ್ನ ದುರಾಂಕಾರವು ಎಲ್ಲಿ ಅಡಗಿತು? ಈಗ ಗಾಣಗರ ಮನೆಯಲ್ಲಿ ಒಂದು ಹಿಡಿ ಅನ್ನಕ್ಕಾಗಿ ಒಂದು ಕೊಳಲ ನೀರಿಗಾಗಿ ಗಾಣವನ್ನು ಹೊಡೆಯುತ್ತಿರುವೆಯಾ? ಹೇಳುವನು ಕೇಳು, ಬಿಡುವ ದುಃಖವನ್ನು. ಕಷ್ಟ ಬಂದಿತು ಎಂದು ಎನಗೆ, ಕಷ್ಟ ಬಂದಿತು ಎಂದು ಎನಗೆ, ವರಳಾಡುತ್ತಿರುವ ಮರುಳೇ 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 ಮರುಳೇ. ಹೇ ಮರುಳೇ, ಕಷ್ಟವನ್ನು ಪಡಲಾರದೆ ಶ್ರೇಷ್ಠತನವನ್ನು ಬಯಸುವನು ಕಡು ಮೂರ್ಖ. ಇಷ್ಟವಲ್ಲದ ಜಾತಿಯ ಸಂಘವನ್ನು ಮಾಡೋನು ಕಡು ಮೂರ್ಖ. ಕೆಟ್ಟ ನೆಂಟರ ಮನೆಗೆ ಸೇರುವನು ಕಡು ಮೂರ್ಖ. ಅದರಂತೆ ಕಷ್ಟವನ್ನು ಪಡಲಾರದೆ ಶ್ರೇಷ್ಠತನವನ್ನು ಬಯಸಿದೆಯಾ? ಬಿಡುವ ದುಃಖವನ್ನು ಹೇಳುವನು ಕೇಳು. ದರೆಯಳಿವರ ಪಾಂಡುವರ, ದರೆಯಳಿವರ ಪಾಂಡುವರ, 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮಾಡಿ ಗೈಯಲಿಲ್ಲವೇ ಮರುಳೇ 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 ಮರುಳೇ. ಹೇ ಮರುಳೇ, ಸತ್ಯವಂತರಾದ ಪಾಂಡವರು ತಮ್ಮ ಸತ್ಯಕ್ಕೋಸ್ಕರ 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮಾಡಿ ಅವರ ಸತ್ಯವನ್ನು ಪರೀಕ್ಷಿಸಿಕೊಳ್ಳಲಿಲ್ಲವೇ? ಅಂತವರ ಕಷ್ಟಕ್ಕಿಂತಲೂ ನಿನ್ನ ಕಷ್ಟವೇ ದೊಡ್ಡ ಕಷ್ಟವೇ. ಬಿಡುವ ದುಃಖವನ್ನು ಹೇಳುವನು ಕೇಳು. ಹೇ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಕೆ ಕಣ್ಣೀರಿಸುತ್ತಿದ್ದೀರಿ?
ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಗಾನವನ್ನು ಎಳೆವರಾಗಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಒಡೆಯಲು ಕೈಯಿಲ್ಲ ನಡೆಯಲು ಕಾಲಿಲ್ಲ, ಒಡೆಯಲು ಕೈಯಿಲ್ಲ ನಡೆಯಲು ಕಾಲಿಲ್ಲ, ಒಡಿಸೋ ನೀ ಸನಿ ದೇವ ಇದಕ್ಕಿಂತ ಬಲ್ಲೆ. ಒಡಿಸೋ ನೀ ಸನಿ ದೇವ ಇದಕ್ಕಿಂತ ಬಲ್ಲೆ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಮಂಡ ಕೈಯಲ್ಲಿ ಎತ್ತ ಒಡೆಯುವೆ ಸ್ವಾಮಿ, ಮಂಡ ಕೈಯಲ್ಲಿ ಎತ್ತ ಒಡೆಯುವೆ ಸ್ವಾಮಿ, ತಂದೆಯ ಮಾಡದೆ ನಡೆಯೋ ನಮ್ಮಪ್ಪ. ತಂದೆಯ ಮಾಡದೆ ನಡೆಯೋ ನಮ್ಮಪ್ಪ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ. ಅಚ್ಚಯ್ಯಣ್ಣಯ ತೆಗೆದು ಆರಿಸುವೆ ಸ್ವಾಮಿ, ಅಚ್ಚಯ್ಯಣ್ಣಯ ತೆಗೆದು ಆರಿಸುವೆ ಸ್ವಾಮಿ, ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ. ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಆಹ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಆಹ ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ, ಓಹ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಅಣ್ಣ ಅಣ್ಣ ಬಸವಣ್ಣ. ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ, ಶನಿದೇವರ ಪಾದ ಗೋವಿಂದೋ. ಸಗೆದ ಪುದೇಶ ಕಿಸುಗಿನವಿಲೆ ಮಲ್ಲಿಗೆ ಮಂಜುಳವೋ ಗಮಯ ಅಭಿಹೃದಯ ಜಗದಮಯ. ಸಗೆದ ಪುದೇಶ ಕಿಸುಗಿನವಿಲೆ ಮಲ್ಲಿಗೆ ಮಂಜುಳವೋ ರಮಯ ಅಭಿಹೃದಯ ಜಗದಮಯ. ಕೇಸಕಿಲೆ
ಅಮ್ಮ ಸಕ್ಕೇರಿ, ಈ ವನವನ್ನು ನೋಡಿದಿರಾ? ಹಂಸ ಪಕ್ಷಿಗೂ ಇಷ್ಟು ವಿಶಾಲಾಗಿರ್ಬೋದು. ಅಮ್ಮ, ನೀವೊಂದು ಗಾನವನ್ನೇ ಆಡೋರಾಗಿ. ಅಮ್ಮ, ಉದ್ಯಾನವನಕ್ಕೆ ಹೋಗಿ ಫಲ ಪುಷ್ಪಗಳನ್ನು ತಂದು ಗೌರಿ ಪೂಜೆಯನ್ನು ಮಾಡೋಣ. ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಹವಯೋ ಪತಾಕಿನಿ ಪಾವನ ಪಾವಿತ, ತ್ರಿಭುವನ ಜನನಿ ಜಗನ್ಮೋಹಿನಿ. ಹವಯೋ ಪತಾಕಿನಿ ಪಾವನ ಪಾವಿತ, ತ್ರಿಭುವನ ಜನನಿ ಜಗನ್ಮೋಹಿನಿ. ಕರುನಾಡು ಹಯಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾಮಯಿ, ತ್ರಿಭುವನ ಜನನಿ ಜಗನ್ಮೋಹಿನಿ, ಜಗನ್ಮೋಹಿನಿ, ಜಗನ್ಮೋಹಿನಿ. ಅಮ್ಮ ಸಕ್ಕೇರಿ, ಗೌರಿ ಪೂಜೆಯನ್ನು ಮಾಡುವುದಾಯ್ತು. ತಾವಿನ ನಮ್ಮಂತ ಅಂತಃಪುರಕ್ಕೆ ಹೊರಡುವನಾಗೋಣ. ಮಹಾತ್ಮ, ಇಲ್ಲಿಗೆ 90 ತಿಂಗಳು ಅಂದರೆ 7 ವರ್ಷ ಕಾಲವೂ ಮುಗಿದಂತಾಯಿತು. ಪರಮಾತ್ಮ, ರಾಜಕೋಶವನ್ನೇ ಕಳೆದುಕೊಂಡೆ, ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದೆ, ಕೈ ಕಾಲುಗಳನ್ನೇ ಕಡಿಸಿಕೊಂಡೆ. ಆದರೆ ನಾನು ಕಲಿತಿರುವ 64 ವಿದ್ಯೆಗಳಲ್ಲಿ ಯಾವುದಕ್ಕೆ ಸಿದ್ಧಿಗಳಿಗೂ ದೇವ. ಪರಮಾತ್ಮ, ಆ 64 ವಿದ್ಯೆಗಳಲ್ಲಿ ಕೊನೆಯದಾಗಿ ನನ್ನೊಂದು ದೀಪೊಂದು ಜ್ಯೋತಿ ರಾಗವಿರುವುದು. ಆ ರಾಗವನ್ನು ಪಾಡಿ ಈ ನನ್ನ ದೇಹವನ್ನು ಶಾಂತಿಗೊಳಿಸಿಕೊಳ್ಳುತ್ತೇನೆ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜಗತ್ ಜ್ಯೋತಿಯ ಕರುಣಿಸೋ ಎನ್ನಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ದೇವ ಪರಮಾತ್ಮ, ನನ್ನ ಜೀವಕ್ಕೆ ಶಾಂತಿಯ ತರಲು, ನನ್ನ ಜೀವಕ್ಕೆ ಶಾಂತಿಯ ತರಲು, ಯಾಕುಲವಿಲ್ಲದೆ ಪಡೆಯಲು ಸಾಧ್ಯ. ಪರಮಾತ್ಮ, ಜಗ ಜ್ಯೋತಿಯ ಕರುಣಿಸೋ ಎನ್ನಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ದೇವ ದೇವ
9 ತಿಂಗಳು ಅಂದರೆ 7 ವರ್ಷ ಕಾಲವು ಮುಗಿದಂತಾಯಿತು. ಪರಮಾತ್ಮ, ಪರಮಾತ್ಮ, ರಾಜಕೋಶವನ್ನೇ ಕಳೆದುಕೊಂಡೆ, ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದೆ. ಕೈ ಕಾಲಗಳನ್ನೇ ಕಡಿಸಿಕೊಂಡೆ ಪರಮಾತ್ಮ. ಆದರೆ ನಾನು ಕಲಿತಿರುವ 64 ವಿದ್ಯೆಗಳಲ್ಲಿ ಆಯ್ತು ಬಿಡ್ರಿ. ಪರಮಾತ್ಮ, ಈಗಲಾದರೆ ಬಂದು ನನಗೆ ದರ್ಶನವನ್ನು ಕೊಡಬಾರದೆ? ಇದು ನಿನ್ನನ್ನೇ ಧ್ಯಾನಿಸುತ್ತೇನೆ. ಕಾಯೋ ತಂದೆಯ ದೇವಾ ಕರುಣಿಸೋ ದಯ ತೋರೋ ಸನ್ನಿಧಾನ. ಕಾಯೋ ತಂದೆಯ ದೇವಾ ಕರುಣಿಸೋ ದಯ ತೋರೋ ಸನ್ನಿಧಾನ. ಬಾರೋ ಬಲಿ ಪುರುಷ ಮನೆಯುತ್ತ ನಮ್ಮ ಬಗುದಿಯಲಿ. ಕುಣಿಯುತ್ತ ಬಾರೋ ಬಲಿ ಪುರುಷ ಮನೆಯುತ್ತ ನಮ್ಮ ಬಗುದಿಯಲಿ. ದಯ ತೋರೋ ಸನ್ನಿರಾಜ, ದಯ ತೋರೋ ಸನ್ನಿರಾಜ. ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಸನ್ನಿರಾಜ. ಕೊನೆಯುತ್ತ ಬಾರೋ ಬಲಿ ಪುರುಷ ಕೊನೆಯುತ್ತ ನಮ್ಮ ಬಗುದೆಯಲ್ಲಿ. ಕೊನೆಯುತ್ತ ಬಾರೋ ಬಲಿ ಪುರುಷ ಕೊನೆಯುತ್ತ ನಮ್ಮ ಬಗುದೆಯಲ್ಲಿ. ದಯ ತೋರೋ ಸನ್ನಿರಾಜ, ದಯ ತೋರೋ ಸನ್ನಿರಾಜ. ಕಾಯೋ ತಂದೆಯೇ ದೇವಾ ಕರುಣಿಸೋ ದಯ ತೋರೋ ಸನ್ನಿರಾಜ. ಕಾಯೋ ತಂದೆಯೇ, ಕಾಯೋ ತಂದೆಯೇ, ಕಾಯೋ ತಂದೆಯೇ. ಮೆಚ್ಚಿದೆನು ನಿನ್ನಯ ಭಕ್ತಿಗೆ ವಿಕ್ರಮ, ಮೆಚ್ಚಿದೆ ನಿನ್ನಯ ಭಕ್ತಿಗೆ ವಿಕ್ರಮ. ಮೆಚ್ಚಿ ಬಂದಿರುವೆನು ನಿನ್ನ ಸತ್ಯ ಸಾಹಸಕ್ಕೆ ವಿಕ್ರಮ. ನನ್ನ ಯಾವ ಮಹಿಮೆ ನಿನಗೆ ಗೊತ್ತಾಗಲೆಂದು, ನನ್ನ ಯಾವ ಮಹಿಮೆ ನಿನಗೆ ಗೊತ್ತಾಗಲೆಂದು ಈ ರೀತಿ ಕಷ್ಟವನ್ನು ಕೊಟ್ಟೆನು ವಿಕ್ರಮ. ವಿಕ್ರಮ, ಪರಮಾತ್ಮ, ನಿನ್ನನ್ನು ಮನ್ನಿಸಿರುವೆನು. ಕಣ್ತೆರೆದು ನೋಡು ವಿಕ್ರಮ, ಕಣ್ತೆರೆದು ನೋಡು. ಹಾ ಪರಮಾತ್ಮ, ಸನ್ನಿರಾಜ ಕಾವಾರ ಕಲ್ಪಿಸ. ಶರಣ ಶರಣ ಕಲಿ ಮಕರಾಯ ಉಚಿತ ಬೆಂಬಲದಿ ಗಾಯಬಾರಯ ತಂದೆ ಸನಿದೇವಾ ದೇವಾ ದೇವಾ ತಂದೆ
ಅಪರಾಧಿಗಳೇ ಅಪರಾಧಿಗಳೇ ನಾನೊಬ್ಬ ದೊಡ್ಡ ಅಪರಾಧಿಯೋ ಅಪರಾಧವನ್ನು ಮನ್ನಿಸಿ ಕಾಯಬಾರದೆ ತಂದೆ ಸನಿದೆ ದೇವಾ ದೇವಾ ತಂದೆ ಸನಿದೆ ಪರಮಾತ್ಮ ಅಪರಾಧಿಯಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿಯು ತಂದೆ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಇದು ಶಿರವಾಗಿ ಬೇಡಿಕೊಳ್ಳುವೆನು. ವಿಕ್ರಮ, ನಿನ್ನ ಎಲ್ಲ ಅಪರಾಧಗಳನ್ನು ಮನ್ನಿಸಿರುವೆನು, ಕಣ್ತೆರೆದು ನೋಡುವನಾಗು ವಿಕ್ರಮ. ಪರಮಾತ್ಮ ತಾವರೆ ಕಮಲದಂತೆ ಕಂಗೆಡುತ್ತಿರುವ ತಮ್ಮ ಸುಂದರವಾದ ಪಾದಗಳನ್ನು ಬೇಡಿಕೊಳ್ಳುವಂದರೆ ಈ ಪಾಪಿಗೆ ಕರಚನೆಗಳೆಲ್ಲವಲ್ಲ ದೇವ. ವಿಕ್ರಮ, ನಿನ್ನ ಸತ್ಯ ಸಾಹಸಕ್ಕೆ ಮೆಚ್ಚಿರುವೆನು. ಒಂದೇ ಮನಸ್ಸಿನಿಂದ ಒಂದೇ ಜ್ಞಾನದಿಂದ ನನ್ನ ಎಡೆಬಿಡದೆ ನನ್ನನ್ನು ಪೂಜಿಸುವನಾಗು. ಅಂದು ಹೋದ ಕರಾಚರಣಗಳು ಅತಿ ಶೀಘ್ರದಲ್ಲಿ ಬರುವಂತೆ ಮಾಡುವೆನು. ಆಗ ನನ್ನ ಪರಾಕ್ರಮವು ನಿನಗೂ ಅಲ್ಲದೆ ಇಲ್ಲಿ ನೆರೆದಿರತಕ್ಕಂಥ ಸಭಾಜನರಿಗೂ ಗೊತ್ತಾಗುವುದು. ಜೈ ಕಲಿಮಾಯೆ. ಶನಿದೇವರ ಪಾದ ಗೋವಿಂದೋ ಶನಿದೇವರ ಪಾದ ಗೋವಿಂದೋ ಶನಿದೇವರ ಪಾದ ಗೋವಿಂದೋ. ನಿನ್ನನ್ನು ನೋಡುವ ಅಂಬಲವೇಕೋ ನನ್ನಲ್ಲಿ ತುಂಬಿದೆಯೋ ದೇವಾ ಕರೆದಿಕ ಸನ್ನಿಧಿಗೆ ಸ್ವಾಮಿ ಕರೆದಿಕ ಸನ್ನಿಧಿಗೆ ದೇವಾ ಕರೆದಿಕ ಸನ್ನಿಧಿಗೆ ಅಂಬಲವೇಕೋ ನನ್ನಲ್ಲಿ ತುಂಬಿದೆಯೋ ದೇವಾ ಕರೆದಿಕ ಸನ್ನಿಧಿಗೆ ಸ್ವಾಮಿ ಕರೆದಿಕ ಸನ್ನಿಧಿಗೆ
ಶನಿದೇವರ ಪಾದ ಗೋವಿಂದ, ಶನಿದೇವರ ಪಾದ ಗೋವಿಂದ. ಪರಮಾತ್ಮ 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 ನನಗೆ ಕೊಟ್ಟಂತ ಕಷ್ಟವನ್ನು ಆದರೆ ದೇವದಾನವರಿಗಾಗಲಿ ನರ ಮಾನವರಿಗಾಗಲಿ ಇಂಥ ಕಷ್ಟ ವಿಧಿಸಬಾರದೆಂದು ಇದು ಶಿರವಾಗಿ ಬೇಡಿಕೊಳ್ಳುವೆನು ವಿಕ್ರಮ. ಪರಮಾತ್ಮ, ಯಾರು ನನ್ನ ಕಥಾಭಾಗವನ್ನು ಕೇಳುವರೋ ನೋಡುವರೋ ಅಂತವರಿಗೆ ಸಕಲ ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡುತ್ತೇನೆ. ಯಾರು ನನ್ನ ಕಥಾಭಾಗವನ್ನು ಕೇಳಲು ನೋಡಲು ಇಚ್ಛೆ ಇಲ್ಲದೆ ನಿರಾಕರಿಸಿ ನಿಂದಿಸಿ ಮಾತನಾಡುವರೋ ಅಂತವರನ್ನು ಪಿಡಿದು ಅವರ ಕನ್ಯಾ ರಾಶಿಯನ್ನು ಪ್ರವೇಶಿಸಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಗೆ ದೇಶಭ್ರಷ್ಟನನ್ನಾಗಿ ಮಾಡುವೆನು. ಈ ಮಾತು ಸತ್ಯ ವಿಕ್ರಮ. ಪರಮಾತ್ಮ, ಕಾಡಿನಲ್ಲಿರುವ ನದಿಗಳೆಲ್ಲವೂ ಪರೋಪಕಾರಾರ್ಥವಾಗಿ ಹರಿದಿಲ್ಲವೇ ದೇವ? ವಿಕ್ರಮ ಪಡ, ವಿಕ್ರಮ ಪಡ. ಪರಮಾತ್ಮ, ಎಂತೆಂಥ ರಾಜ ಮಹಾರಾಜರನ್ನು ಹಿಡಿದು ಅಘೋರವಾದ ಕಷ್ಟವನ್ನು ಕೊಟ್ಟರು ನಿನ್ನಂತಹ ಪರೋಪಕಾರವಾದ ವರವನ್ನು ಯಾರು ಕೇಳಲಿಲ್ಲ. ವಿಕ್ರಮ, ಇನ್ನು ಮುಂದೆ ನಿನಗೆ ಯಾವ ವರ ಬೇಕೋ ಕೇಳುವನಾಗೋ, ಕೊಡಲು ಸಿದ್ಧನಾಗಿರುವನು ವಿಕ್ರಮ. ಪರಮಾತ್ಮ, ಕಾಡಲ್ಲಿರುವ ಗಿಡ ಮರಗಳೆಲ್ಲವೂ ಪರೋಪಕಾರಾರ್ಥವಾಗಿ ಫಲವನ್ನು ಬಿಡುವುದಿಲ್ಲವೇ ದೇವ? ಹೌದು ವಿಕ್ರಮ. ಪರಮಾತ್ಮ, ಗೋವುಗಳು ಹಾಲನ್ನು ಪರೋಪಕಾರಾರ್ಥವಾಗಿ ಕರೆಯುವುದಿಲ್ಲವೇ ದೇವ? ಹೌದು ವಿಕ್ರಮ. ಪರಮಾತ್ಮ, ಅದರಂತೆ ಪರೋಪಕಾರವಿದಂ ಶರೀರವೆಂಬಂತೆ ವರವನ್ನು ಕೇಳದೆ ಮತ್ತೆ ಯಾವ ವರವನ್ನು ಕೇಳಲಿ ದೇವ? ವಿಕ್ರಮ, ಎಂತೆಂಥ ರಾಜ ಮಹಾರಾಜರನ್ನು ಹಿಡಿದು ಘೋರವಾದ ಕಷ್ಟವನ್ನು ಕೊಟ್ಟರು ಕೊನೆಯದಾಗಿ ತನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದ ರಾಜ್ಯ ಕೋಶಾದಿಗಳನ್ನು ಕೇಳಿಕೊಂಡರೆ ಹೊರತು ನಿನ್ನಂತಹ ಪರೋಪಕಾರವಾದ ವರವನ್ನು ಯಾರು ಕೇಳಲಿಲ್ಲ. ವಿಕ್ರಮ, ನಿನ್ನ ಎಲ್ಲ ಅಪರಾಧಗಳನ್ನು ಮನ್ನಿಸಿರುವೆನು. ಇನ್ನು ಮುಂದೆ ಯಾವ ವರ ಬೇಕೋ ಕೇಳುವನಾಗೂ ಕೊಡಲು ಸಿದ್ಧನಾಗಿರುವೆನು ವಿಕ್ರಮ. ಆದರೆ ಪರಮಾತ್ಮ, ಆದರೆ ಸೆಟ್ಟರ ಮಗಳ ಮುತ್ತಿನ ಹಾರವನ್ನು ಕರುಣಿಸಬೇಕೆಂದು ಇದು ಶಿರವಾಗಿ ಬೇಡಿಕೊಳ್ಳುವುದು ದೇವ. ವಿಕ್ರಮ, ನಂದೇ ಶೆಟ್ಟರ ಮನೆಗೆ ಹೋಗ್ರಿ, ಅಲ್ಲಿ ಕೊಡುವೆನು ಮುತ್ತಿನ ಹಾರವನ್ನು. ಹಾಗೆ ಆಗಲಿ ಪರಮಾತ್ಮ. ಚಂದ್ರಶೇಖರ್ ಮಹಾರಾಜರೇ, ನಂದೇ ಶೆಟ್ಟರ ಮನೆಗೆ ಹೋಗೋಣ, ನಡೆಯಿರಿ. ಅಲ್ಲಿ ನಮ್ಮ ನಿಮ್ಮ ಸತ್ಯವು ಪರೀಕ್ಷಿಸಿಕೊಳ್ಳುವನ? ಆಗಬಹುದು, ನಡೆಯಿರಿ, ಹೋಗೋಣ. ಪರಮಾತ್ಮ, ಪರಮಾತ್ಮ, ಅಂದು ಕಳ್ಳನೆಂದು 2 ಲಕ್ಷದ ಹೊರೆಯನ್ನು ಹೊರಿಸಿ ಅದೇ ಭಾರವನ್ನು ಇಳಿಸಬೇಕೆಂದು ಇದು ಶಿರವಾಗಿ ಬೇಡಿಕೊಳ್ಳುವೆನು. ಅಲ್ಲದೆ ಸೆಟ್ಟರ ಮಗಳ ಮುತ್ತಿನ ಹಾರವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಆಗಲಿ ವಿಕ್ರಮ, ಜೈ ಕಲಿಮಯ. ಇದೋ ತೆಗೆದುಕೋ ಸೆಟ್ಟರ ಮಗಳ ಮುತ್ತಿನ ಹಾರವನ್ನು. ಚಂದ್ರಸೇನ ಮಹಾರಾಜರೇ, ಇದೋ ನೋಡಿಕೊಳ್ಳಿರಿ ಸೆಟ್ಟರ ಮಗಳ ಮುತ್ತಿನ ಹಾರವನ್ನು. ನೋಡಿಕೊಳ್ಳುವರಾಗಿ ನಿಮ್ಮ ಮಗಳ ಮುತ್ತಿನ ನಿಮ್ಮ ಮಗಳ ಮುತ್ತಿನ ಹಾರವನ್ನು ತೆಗೆದುಕೊಳ್ಳುವರಾಗಿ. ಮುತ್ತಿನ ಹಾರವು ನಮ್ಮದೇ ಸ್ವಾಮಿ. ಇದೇ ಅಲ್ಲ, ಚಲೋ ಆಯ್ತಾ? ಆಯ್ತು, ನಿಮ್ಮ ಮಗಳ ಕೊಡ್ಬಿಟ್ಟು ಚೆನ್ನಾಗಿರಿ. ಆಯ್ತು, ಒಳ್ಳೇದಾಗ್ಲಿ. ಮಹಾಪ್ರಭು, ನಾನು ಹೊರೆಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಚಂದ್ರಸೇನ ಮಹಾರಾಜರೇ, ಇದೂ ಸಹ ನಿಮ್ಮ ತಪ್ಪಲ್ಲ. ಎಲ್ಲ ಕಲಿಪುರುಷರ ಮಾಯಿಂದ ಉಂಟಾದ ತೊಂದರೆಗಳು ಮೇಲೆ ಕೇಳುವರಾಗಿ. ಮಹಾಪ್ರಭು, ನಾನು ಹೊರೆಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ನನ್ನ ಮಗಳ ಮಹಾಪ್ರಭು, ನಾನು ನಿಮಗೆ ಆಯಾಯ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತೇನೆ. ಅಲ್ಲದೆ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡ. ಮಾತಾಡು. ಪದ್ಮಾವತಿನಾದರೆ ನನ್ನ ಮಗಳಾದ ಆಲೋಲಕ್ಕೆ ಯಾರನ್ನ ಪದ್ಮಾವತಿ ಲಗ್ನ ಮಾಡಿಕೊಂಡವು ಈ ಪಾಪಿಯಾದ ಆಲೋಲಿಕೆನು ಮದುವೆ ಮಾಡಿಕೊಳ್ಳಲಾರೆ. ಅದರಲ್ಲಿ ಈ ಮಂದಿರವನ್ನು ಬಿಟ್ಟು ಹೊರಡುವನಾಗು. ವಿಕ್ರಮ, ಪರಮಾತ್ಮ, ಪದ್ಮಾವತಿಯನ್ನು ಲಗ್ನವಾಗಬೇಕೆ, ಆಲೋಲಿಕೆಯನ್ನು ಲಗ್ನವಾಗಲೇಬೇಕು ವಿಕ್ರಮ. ತಮ್ಮ ಸಿದ್ಧಾಗಲಿ ದೇವ. ಕೆಲವು ಲಗ್ನಕ್ಕೆ ಸಿದ್ಧವರಾಗಿ. ಚಂದ್ರಸೇನ ಮಹಾರಾಜರೇ, ನಂದೇ ಸೆಟ್ಟರೆ ನಿನ್ನ ಕಾರ್ಯವು ಮುಂದುವರಿಸುವುದಾಗಿ.
ಮಾಂಗಲ್ಯ ಧರಿಸುವೆನೋ ಹರ ತರುಣಿಯ ಕೊರಳಿಗೆ ಮಾಂಗಲ್ಯ ಧರಿಸುವೆನೋ ಮಾಂಗಲ್ಯ ಧರಿಸುವೆ ಹರ ತರುಣಿಯ ಕೊರಳಿಗೆ ಮಾಂಗಲ್ಯ ಧರಿಸುವೆ ಹರ ತರುಣಿಯ ಕೊರಳಿಗೆ ಹರ ತರುಣಿಯ ಕೊರಳಿಗೆ ಮಾಂಗಲ್ಯ ಧರಿಸುವೆನೋ ಆರತಿ ಬೆಳಗೋಣ ಆರತಿ ಬೆಳಗೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ ಕಾಕವಾಗಣನೆ ಕಲಿಯ ಪುರುಷಾನೆ ಕಾಕವಾಗಣನೆ ಕಲಿಯ ಪುರುಷಾನೆ ತಾರೆ ಮರಾಠ ಸನಿದೇವರಿಗೆ ಆರತಿ ಬೆಳಗೋಣ ತಾರೆ ಮರಾಠ ಸನಿದೇವರಿಗೆ ಆರತಿ ಬೆಳಗೋಣ ಆರತಿ ಬೆಳಗೋಣ ಆರತಿ ಬೆಳಗೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ ಆರತಿ ಬೆಳಗಿ ತಂದೆಯು ನೀನಪ್ಪ ತಾಯಿಯು ನೀನಪ್ಪ ತಂದೆಯು ನೀನಪ್ಪ ತಾಯಿಯು ನೀನಪ್ಪ ಬಂಧು ಬಳಗ ಎಲ್ಲವೂ ನೀನಪ್ಪ ಎಲ್ಲವೂ ನೀನಪ್ಪ ಬಂಧು ಬಳಗ ಎಲ್ಲವೂ ನೀನಪ್ಪ ಎಲ್ಲವೂ ನೀನಪ್ಪ ಆರತಿ ಬೆಳಗೋಣ ಆರತಿ ಬೆಳಗೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ ಹರಹರ ಮಹಾದೇವ ಜೈ 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 ಅರಸ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ನಿರ್ದೇಶಕರು ಹಾರ್ಮೋನಿಯಂ ಮಾಸ್ಟರ್ ಇವರ ಸಾರಥ್ಯದಲ್ಲಿ ಇವತ್ತು ನಮ್ಮ ಕಲ್ಲುಗೋಪಳ್ಳಿ ಗ್ರಾಮದಲ್ಲಿ ಈ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಿ ತುಂಬ ಯಶಸ್ವಿಯಾಗಿ ಮೂಡಿ ಬಂದಿರುತ್ತದೆ. ಹಾಗಾಗಿ ಇಲ್ಲಿ ಪಾತ್ರಧಾರಿಗಳು ನೆರವೇರಿಸಿಕೊಟ್ಟಂಥ ಶನಿ ಪ್ರಭಾವದ ಎಲ್ಲ ಪಾತ್ರಧಾರಿಗಳಿಗೂ ವೈಯಕ್ತಿಕವಾಗಿ ಹಾಗೂ ಕಲ್ಲುಗೋಪಳ್ಳಿಯ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಮೊದಲನೇದಾಗಿ ಹೇಳ್ತಾ, ನಿಮ್ಮ ಸೇವೆ ಸದಾ ಕಾಲ ಹೀಗೆ ಇರಲಿ ಅಂತ ಹೇಳ್ತಾ ಆ ಭಗವಂತ ಎಲ್ರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಶ್ರೀ ರಾಮಚಂದ್ರ ಅರಸು ಹಾರ್ಮೋನಿಯಂ ಮಾಸ್ಟರನ್ನ ಮೇಲೆ ವೇದಿಕೆಗೆ ಕರೀತಾ ಇದ್ದೀನಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ ಸರ್.
ಪರೋಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಪಕ್ಕದ ಗ್ರಾಮದವರಾದ ಶ್ರೀ ಭೋಗನಂಜಯ್ಯನವರು ಈ ನಾಟಕಕ್ಕೆ ತುಂಬ ಅವರು ಶ್ರಮವನ್ನು ಪಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತೀನಿ.